ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಎಲ್ಲ ಜನಕ್ಕೂ ಯೂಟ್ಯೂಬ್ ಚಾನಲ್ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಪ್ಡೇಟ್ ಏನಾಯಿತು, ಹಣದಾಗ ಏನಾಯಿತು ಅಂತ. ಆಲ್ರೆಡಿ ನಾನು ಕೂಡ ವಿಡಿಯೋ ಮಾಡಿದ ಮೇಲೆ ತಿಳಿಸ್ಬಿಟ್ಟಿದ್ದೆ. ಆಲ್ರೆಡಿ 2 ಮಂತಿನ ಹಣ ಕೂಡ ರಿಲೀಸ್ ಆಗಿದೆ. ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಕೂಡ ಆಗ್ತಾ ಇದೆ. ಬಟ್ ಅದು 7ರಿಂದ 15 ದಿನಗಳ ಕಾಲಾವಕಾಶ ಇದೆ. 7ರಿಂದ 15 ದಿನಗಳ ಟೈಮ್ ತಗೊಳುತ್ತೆ. ನಂತರ ನೀವು ಅದಕ್ಕೆ ಪ್ರೊಸೆಸ್ ಕೂಡ ಮಾಡ್ಬೋದು. ಬಿಕಾಸ್ ಗೊತ್ತಿರೋ ಹಾಗೆ ಬಿಡುಗಡೆ ಆಗಿದೆ, ಸಾಕಷ್ಟು ಮಹಿಳೆಯರಿಗೆ ಕ್ರೆಡಿಟ್ ಕೂಡ ಆಗಿದೆ. ಬಟ್ ಅಲ್ಲಿ ನಿಮಗೆ ಪ್ರೊಸೆಸ್ ಆಗೋದಕ್ಕೆ ಸಮಯ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಬೇರೆ ಆಪ್ಷನ್ಸ್ ಇಲ್ಲ. 7ರಿಂದ 15 ದಿನವರೆಗೂ ನೀವು ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ವರೆಗೂ ನೀವು ಕಾಯಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಿ. ಅಲ್ಲಿಗೆ ನಿಮಗೆ ಮಾಹಿತಿಗಳು ಗೊತ್ತಾಗುತ್ತೆ, ಯಾವಾಗ ಬಂದಿದೆ, ಏನಾಗಿದೆ, ಪ್ರೊಸೆಸ್ ಕೂಡ ಏನಿದೆ ಅಂತೇಳಿ ನಿಮಗೆ ನಿಖರವಾದ ಕೂಡ ಮಾಹಿತಿ ಗೊತ್ತಾಗುತ್ತೆ. ಏನಾಗುತ್ತೆ ಅಂದರೆ ಯೂಶ್ವಲಿ ಗೊತ್ತಿರೋ ಹಾಗೆ ಅದು ನಿಮ್ಮ ಇಲಾಖೆ ಬಿಡುಗಡೆ ಮಾಡಿ, ಇಲಾಖೆಯಿಂದ ನಿಮ್ಮ ಡಿಸ್ಟಿಕ್ಕಿಗೆ ಬಂದು, ಡಿಸ್ಟಿಕ್ಕಿಂದ ನಿಮ್ಮ ತಾಲೂಕಿಗೆ ಬಂದು, ನಿಮ್ಮ ತಾಲೂಕಿನಿಂದ ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಹಿಡಿಯುತ್ತೆ. ಸರ್ಕಾರದವರು ಘೋಷಣೆ ಕೂಡ ಮಾಡಿದ್ದಾರೆ. 2 ತಿಂಗಳದ್ದು ಹಣ ಕೂಡ ನಾವು ಇದೇ ಆಗಸ್ಟ್ 14ರಂದು ನಾವು ಬಿಡುಗಡೆ ಕೂಡ ಮಾಡಿದ್ದೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಿಮಗೆ ಬಿಡುಗಡೆ ಆಗಿದೆ. ಇನ್ನು ನಿಮ್ಮ ಖಾತೆಗೆ ಜಮೆ ಆಗೋದೊಂದೇ ಇನ್ನು ಬಾಕಿ ಇದೆ, ಆಯಿತಾ. 4,000 ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ಬಿಡುಗಡೆ ಕೂಡ ಮಾಡಿದ್ದಾರೆ. ಸರ್ಕಾರದವರೇ ಘೋಷಣೆ ಕೂಡ ಮಾಡಿದ್ದಾರೆ. ರಿಲೀಸ್ ಕೂಡ ಆಗಿದೆ. ರಿಲೀಸ್ ಆದ ನಂತರ ನಿಮಗೆ ಕ್ರೆಡಿಟ್ ಕೂಡ ಆಗಬೇಕು. ಸರ್ಕಾರ 3 ತಿಂಗಳಿಂದ ಹಣ ಬಿಡುಗಡೆ ಕೂಡ ಮಾಡಿಲ್ಲ. ಸಾಕಷ್ಟು ಮಹಿಳೆಯರು ಗೊಂದಲದಲ್ಲಿದ್ದರು. ಬಟ್ ಅಫಿಷಿಯಲ್ ಆಗಿ ಈಗ ಬಿಡುಗಡೆ ಆಗಿರೋದು ಎಲ್ಲ ಮಹಿಳೆಯರಿಗೆ ಸಂತಸ ಸುದ್ದಿಯಾಗಿರುತ್ತೆ. ನಿಮಗೆ ಬಂದಿದೆಯಾ? ನಿಮ್ಮದು ಯಾವ ಡಿಸ್ಟ್ರಿಕ್ಟ್ಸು ಬಂದಿದೆಯಲ್ವಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.